ಕಾರಣನೇ ಇಲ್ಲದೆ ಜಗಳಕ್ಕೆ ಬಂದರೆ ನಾವೇನು ಮಾಡಬೇಕು? ಇದು ನಿಮ್ಮ ಲೈಫ್ನಲ್ಲೂ ಆಗಿರ್ಬೋದು. ನಾವು ಯಾರಿಗೂ ಏನೂ ಮಾಡಿಲ್ಲ, ಆದರೂ ಕೆಲವ್ರು ಮಾತ್ರ ರೀಸನ್ ಇಲ್ದೇ ಜಗಳಕ್ಕೆ ಬರ್ತಾನೆ ಇರ್ತಾರೆ. ಹೀಗೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋರನ್ನ ಮತ್ತೆ ಮತ್ತೆ ನಮ್ಮನ್ನು ಟಾರ್ಗೆಟ್ ಮಾಡೋರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ದೊಡ್ಡ ಕ್ವಶನ್ನು. ಅಂಥವ್ರಿಗೆ ಈ ಸ್ಟೋರಿ. ನಮ್ಮ ಸ್ಟೋರಿನಲ್ಲಿ ತುಂಬ ಕಾಮ್ ಆಗಿರೋ ಅರ್ಜುನ್ ಇದ್ದರೆ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋ ರವಿನೂ ಇದ್ದಾನೆ. ಹಾಗಿದ್ರೆ ಇವ್ರ ನಡುವೆ ಏನಾಗುತ್ತೆ ನೋಡೋಣವಾ? ಅರ್ಜುನ್ ತನ್ನ ಕೆಲಸನ ತಾನು ಮಾಡ್ತಾ ಇದ್ದಾಗ ರವಿ ಬರ್ತಾನೆ. ಬಂದಿದ್ದ ತಡ, ನೀನು ತುಂಬ ಆಟಿಟ್ಯೂಡ್ ತೋರಿಸ್ತೀಯಾ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅರ್ಜುನ್, ನಾನು ನನ್ನ ಕೆಲಸ ಮಾಡಿದ್ರೆ ನಿನ್ಗೇನು ಪ್ರಾಬ್ಲಮ್ಮು ಅಂತ ಕೇಳ್ತಾನೆ. ರವಿ, ಅದೇ ನನ್ನ ಪ್ರಾಬ್ಲಮ್ಮು, ಮಾತಾಡಲ್ಲ ಏನಿಲ್ಲ, ಸುಮ್ಮನೆ ನೀನು ನಿನ್ನ ಪಾಡಿಗೆ ಕೊಪ್ಪು ತೋರಿಸ್ಕೊಂಡು ಕೆಲಸ ಮಾಡ್ತಿರ್ತೀಯ ಅಂತ ಹೇಳ್ತಾನೆ. ನೋಡಿದ್ರಾ ಗೈಸ್, ಕೆಲವ್ರಿಗೆ ಮಾತ್ಗೂ ತಪ್ಪು ಹುಡ್ಕೋದೇ ಕೆಲಸ ಆಗಿರುತ್ತೆ. ಮತ್ತೆ ರವಿ ವಟ ಅಂತ ಮಾತಾಡ್ತಾ ಇದ್ರೆ ಅರ್ಜುನ್ ಮಾತ್ರ ಕಾಮಾಗೆ ಇಟ್ಕೊಂಡು ಅವನ ಕೆಲಸ ಮಾಡ್ತಿರ್ತಾನೆ. ಆಗ ರವಿಗೆ ಇನ್ನೂ ತಡೆಯೋಕ್ಕಾಗಲ್ಲ. ಅವನು ಇನ್ನೂ ಅರ್ಜುನನ್ನ ಕೆಣಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ಜಗಳ ಮಾಡಬೇಕು ಅಂದರೆ ಒಂದು ರೀಸನ್ ಇರಬೇಕು. ನಿನ್ನ ಮಾತಲ್ಲಿ ಹುಡುಕಿದ್ರೂ ನನಗೆ ಒಂದು ರೀಸನ್ನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರವಿಗೆ ತಡ್ಕೊಳಕ್ಕಾಗದೆ, ನೀನು ಹೆದ್ರು ಪುಕ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಅರ್ಜುನ್ನು ರೈಸ್ ಆಗಲ್ಲ, ಬದಲಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ರವಿಗೆ ಹೇಳ್ತಾನೆ, ನನ್ನ ಪಾಡೆ ನಾನು ಶಾಂತಿನ ಕಾಪಾಡಿಟ್ಕೊಳ್ಳೋದು ಮೆಚುರಿಟಿ. ಇಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕೆಲವರು ಜಗಳ ಗೆಲ್ಲೋಕೆ ಅಂತ ಮಾತಾಡ್ತಾರೆ, ಮತ್ತೆ ಕೆಲವರು ಲೈಫ್ ಗೆಲ್ಲೋಕೆ ಸೈಲೆಂಟ್ ಆಗಿರ್ತಾರೆ. ಇಷ್ಟಾದ್ರೂ ನಮ್ಮ ರವಿ ಮಾತ್ರ ಸುಮ್ಮನೆ ಇರಲ್ಲ. ನನ್ನ ಮಾತಿಗೆ ನೀನು ರಿಪ್ಲೈನೇ ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ ಮೇಲೆ ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಅರ್ಜುನ್, ನೀನ್ ಏನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೋ, ಯಾರಾದ್ರೂ ರೀಸನ್ ಇಲ್ಲದೆ ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಅವರು ಅವ್ರ ಲೈಫಲ್ಲಿ ಸೋತಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾನೆ. ಆಗ ರವಿ ಆಟೋಮೆಟಿಕ್ ಆಗಿ ಗಪ್ ಶಪ್ ಆಗ್ತಾನೆ. ಗೈಸ್, ನಮ್ಮ ಲೈಫಲ್ಲಿ ಒಂದು ರೂಲ್ ಇದೆ. ಯಾರಾದರೂ ರೀಸನ್ ಇಲ್ಲದೆ ಜಗಳಕ್ಕೆ ಬಂದರೆ ಅವ್ರಿಗೆ 2 ಆಪ್ಷನ್ ಕೊಡಿ. ಮೊದಲನೇದಾಗಿ ಸೈಲೆನ್ಸು, ಎರಡನೇದಾಗಿ ಡಿಸ್ಟೆನ್ಸು.